ಕರ್ನಾಟಕ ಬಂದ್ಗೆ ಥಿಯೇಟರ್ ಮಾಲೀಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು. ಅಪ್ಪು ಚಿತ್ರ ಬಿಡುಗಡೆಯಾಗಿ ಇನ್ನೇನು ವಾರ ಆಗಿರುವಂಥದ್ದು. ಬಹಳ ಸಕ್ಸಸ್ಫುಲ್ ಇಂದ ನಡೀತಾ ಇದೆ ಈ ಒಂದು ಸಿನಿಮಾ. ರಿಲೀಸ್ ಆದರೂ ಕೂಡ ಸಕ್ಸಸ್ಫುಲ್ ಕಾಣ್ತಾ ಇದೆ. ಸೊ ಹಾಗಾಗಿ ಕೆಲವೊಂದು ಥಿಯೇಟರ್ಗಳಲ್ಲೂ ಕೂಡ ಕೆಲವಲ್ಲ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಮಾರ್ನಿಂಗ್ ಶೋ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಸೊ ಬಂದ್ಗೆ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ಕೀರ್ತಿ ಪಾಟೀಲ್ ಸಂತೋಷ್ ಥಿಯೇಟರ್ ಮುಂದೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಇವತ್ತು ಕರ್ನಾಟಕ ಬಂದ ಬೆನ್ನಲ್ಲೇ ಕನ್ನಡ ಚಿತ್ರರಂಗದ ಬೆಂಬಲ ಇದೆಯಾ, ಎಷ್ಟಿದೆ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗಿತ್ತು. ಅದೇ ರೀತಿಯಾಗಿ ವಾಣಿಜ್ಯ ಮಂಡಳಿ ಅವರ ಒಂದು ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೀತು. ಸೊ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ನರಸಿಂಹಲು ಅವರು ಇದ್ರು, ಜೊತೆಗೆ ನಿರ್ಮಾಪಕ ಸಂಘದ ಅಧ್ಯಕ್ಷರು ಉಮೇಶ್ ಬಣಕರ್ ಅವರು ಇದ್ರು, ಪ್ರದರ್ಶಕ ವಲಯ ಇರ್ಬೋದು, ವಿತರಕ ವಲಯ ಇರ್ಬೋದು, ಇದೇ ರೀತಿಯಾಗಿ ಒಂದಷ್ಟು ಸಂಘಟನೆಗಳು ಜೊತೆ ಸೇರಿ ಸುದ್ದಿಗೋಷ್ಠಿಯನ್ನ ಮಾಡಿ ನಾವು ಬೆಂಬಲವನ್ನ ಸೂಚಿಸ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸದ್ಯಕ್ಕೆ ಥಿಯೇಟರ್ ಮುಂದೆ ಯಾವ ರೀತಿ ವಾತಾವರಣ ಇವತ್ತು ಇದೆ ಅನ್ನುವಂಥದ್ದನ್ನ ನಾನು ನಿಮಗೆ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ. ಏನಂತ ಹೇಳಿದ್ರೆ, ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನ ಪೀಕ್ ಅಂತ ಹೇಳ್ಬೋದು ಥಿಯೇಟರ್ ಹೌಸ್ಫುಲ್ ಆಗೋದಕ್ಕೆ. 3 ದಿನದಲ್ಲಿ ಈಗ ಸಿನಿಮಾ ಎಷ್ಟು ರೇಟಿಂಗ್ ಪಡೆದುಕೊಳ್ತಾ ಇದೆ, ಉತ್ತಮ ಪ್ರತಿಕ್ರಿಯೆ ಜನರಿಂದ ಪಡಿತಾ ಇದೆಯೋ ಇಲ್ಲೋ ಅನ್ನೋಂಥದ್ದು ಗೊತ್ತಾಗುತ್ತೆ. ಇವತ್ತು ನಾನು ಮೆಜೆಸ್ಟಿಕ್ ಬಳಿ ಇರುವಂತಹ ಸಂತೋಷ್ ಹಾಗೂ ನರ್ತಕಿ ಚಿತ್ರಮಂದಿರ, ಈ 2 ಚಿತ್ರಮಂದಿರ ಬಳಿ ಇರುವಂಥದ್ದು ನೀವು ನೋಡ್ಬೋದು. ಅಪ್ಪು ಸಿನಿಮಾ ಇತ್ತೀಚೆಗಷ್ಟೇ ರಿಲೀಸ್ ಆಯಿತು. ಅವರು ಹುಟ್ಟುಹಬ್ಬದ ಪ್ರಯುಕ್ತ ಇನ್ನೂ ಸಹ ಯಶಸ್ವಿ ಪ್ರದರ್ಶನ ಕಾಣ್ತಿರುವಂಥದ್ದು. ಇದರ ಜೊತೆಗೆ ಸಲಾರ್ ಸಿನಿಮಾ ಕೂಡ ನಿನ್ನೆ ಅಷ್ಟೇ ರಿಲೀಸ್ ಆಗಿರುವಂಥದ್ದು. ಈ 2 ಸಿನಿಮಾಗಳ ರಿಲೀಸ್ ಜೊತೆಗೆ ಇವತ್ತು ಯಾವ ರೀತಿ ಥಿಯೇಟರ್ ವಾತಾವರಣ ಇದೆ ಅಂದ್ರೆ, ಇಷ್ಟು ದಿನಗಳ ಕಾಲ ಥಿಯೇಟರ್ ಬೆಳಿಗ್ಗೆ 10 ಗಂಟೆ ಶೋ ಶುರು ಮಾಡ್ತಾ ಇದ್ರು. ಆದ್ರೆ ಇವತ್ತು ನೀವು ನೋಡ್ಬಹುದು ದೃಶ್ಯಾವಳಿಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾರೊಬ್ರು ಪ್ರೇಕ್ಷಕರು ಕೂಡ ಥಿಯೇಟರ್ ಹತ್ರ ಇಲ್ಲ. ಅಂದ್ರೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಿರೋವಂಥದ್ದು. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರುವಂತಹ ಈ ಬಂದ್ಗೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನ ಕೊಡ್ತಿದೀವಿ. ಆದ್ರೆ ಚಿತ್ರರಂಗದ ಬೆಂಬಲ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮಾರ್ನಿಂಗ್ ಶೋ 10 ಗಂಟೆ ಏನಿದೆ ಆ ಶೋ ಮಾತ್ರ ಬಂದ್ ಮಾಡ್ತೀವಿ. ಆದ್ರೆ ಮಧ್ಯಾಹ್ನದ ನಂತರ ಏನು ಶೋ ಮಾಡ್ತೀವಿ, 12 ಗಂಟೆ ನಂತರ ಏನೇನು ಶೋಗಳಿದಾವೆ, ಸಂಜೆ ಶೋಗಳಿದಾವೆ, ಅದಕ್ಕೆ ಮಾತ್ರ ಅಲೋ ಇದೆ, ಪರ್ಮಿಷನ್ ಇದೆ. ಆವಾಗ ಪ್ರೇಕ್ಷಕರು ಬಂದು ಥಿಯೇಟರ್ ಅಲ್ಲೇ ಸಿನಿಮಾವನ್ನ ನೋಡಬಹುದು. ಒಂದು ಶೋ ಮಾತ್ರ ಬಂದ್ ಮಾಡ್ತೀವಿ, ಒಂದು ಶೋ ಮಾತ್ರ ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಇನ್ನು ಶೂಟಿಂಗ್ ವಿಚಾರವಾಗಿ ನಾವು ನೋಡೋದಾದ್ರೆ, ಶೂಟಿಂಗ್ ವಿಚಾರದಲ್ಲೂ ಸಹ ಅಂದ್ರೆ ಈಗಾಗಲೇ ನಿರ್ಧಾರವನ್ನ ಮಾಡ್ಕೊಂಡಿರ್ತಾರೆ. ಸೆಲೆಬ್ರಿಟಿಗಳ ಡೇಟ್ಸ್ ಲಾಕ್ ಆಗಿರುತ್ತೆ. ಸೊ ಅವರ ಒಂದು ಪೇಮೆಂಟ್ ಇರಬಹುದು, ನಿರ್ಮಾಪಕರಿಗೆ ಈ ಕಡೆ ಬಡ್ಡಿ ಕಟ್ಟೋದಿರ್ಬೋದು, ಯಾವುದೇ ರೀತಿ ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಶೂಟಿಂಗ್ ನಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ, ಸ್ಥಗಿತಗೊಳಿಸಲಾಗ್ತಿಲ್ಲ. ಅವ್ರು ಫೋರ್ಸ್ಫುಲಿ ಅಂತೂ ಯಾರ ಮೇಲೇನು ಶೂಟಿಂಗ್ ನಿಲ್ಲಿಸಿ ಅಂತ ಒತ್ತಡ ಕೂಡ ಹೇರ್ತಿಲ್ಲ. ಇಲ್ಲಿ ನೀವು ಇಷ್ಟ ಬಂದಂಗೆ ಬೇಕಂದ್ರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯದಿಂದ ನೀವು ಶೂಟಿಂಗ್ ನಿಲ್ಲಿಸಬಹುದು, ಕರ್ನಾಟಕ ಬಂದ್ಗೆ ನೀವು ಸಹಕಾರವನ್ನ ಕೊಡಬಹುದು ಅನ್ನುವಂಥದ್ದು ವಾಣಿಜ್ಯ ಮಂಡಳಿ ಈಗಾಗಲೇ ಕರೆ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಇವತ್ತು ಥಿಯೇಟರ್ ಅಲ್ಲೂ ನೋಡ್ಬೋದು ಅಚ್ಚುಕಟ್ಟಾಗಿ ಇವತ್ತು ಮಾರ್ನಿಂಗ್ ಶೋ ಏನ್ ಕ್ಯಾನ್ಸಲ್ ಅಂತ ಹೇಳ್ತಿದ್ದಾರೆ ಅದು ಮಾತ್ರ ಕ್ಯಾನ್ಸಲ್ ಆಗಿದೆ. 12 ಗಂಟೆ ನಂತರ ಪ್ರತಿಯೊಬ್ಬರು ಪ್ರೇಕ್ಷಕರು ಬಂದು ಈ ಥಿಯೇಟರ್ ಅಲ್ಲಿ ಸಿನಿಮಾವನ್ನ ನೋಡ್ಬೋದು. ಅದೇ ರೀತಿಯಾಗಿ ಥಿಯೇಟರ್ ವಾತಾವರಣ ಕೂಡ ಹಾಗೆ ಇರುವಂಥದ್ದು. ನೆನ್ನೆ ಅಷ್ಟೇ ಅದ್ದೂರಿಯಾಗಿ ಎಲ್ಲ ಸಂಭ್ರಮವನ್ನ ಮಾಡಲಾಗಿತ್ತು. ಆದರೆ ಇವತ್ತು ಪ್ರೇಕ್ಷಕರು ಖಂಡಿತವಾಗ್ಲೂ ಈ ಮಾರ್ನಿಂಗ್ ಶೋಗೆ ಇಲ್ಲ ಅನ್ನುವಂಥದ್ದು ಇಲ್ಲಿ ವಾಸ್ತವವಾಗಿ ತಿಳಿತಾ ಬರ್ತಾ ಇದೆ. ಈ ಮೂಲಕ ನಾವು ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಕೊಡ್ತಿದೀವಿ ಅನ್ನುವಂಥದ್ದು ಕರ್ನಾಟಕ ಸೆಲೆಬ್ರಿಟೀಸ್ ಅಂದ್ರೆ ಕಲಾವಿದರು ನಮ್ಮವರು ಹೇಳ್ತಿರೋವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು. ಬಿಸಿಲು ಯಾವ ರೀತಿಯಾಗಿ ಹೆಚ್ಚಾಗ್ತಾ ಇದೆಯೋ ಅದೇ ರೀತಿಯಾಗಿ ಇದೀಗ ಪ್ರತಿಭಟನೆಯ ಕಾವು ಕೂಡ